ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ಪಾರ್ಲರಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿದ್ದೀನಿ. ಅದನ್ನು ಇವತ್ತು ಸ್ವಲ್ಪ ಕ್ಲೀನಿಂಗ್ ಇರುತ್ತೆ. ಕಸ್ಟಮರ್ ಇಲ್ಲದೆ ಇರ್ಬೇಕಾದ್ರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮಾರ್ನಿಂಗ್ ಕಸ್ಟಮರ್ ಇರಲ್ಲ, ಹಾಗಾಗಿ ಅದು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಬನ್ನಿ. ನಾನು ಯಾವ ಥರ ಫಿಶ್ ಟ್ಯಾಂಕ್ ಇಟ್ಟಿದ್ದೀನಿ, ಅದು ಈ ಕ್ಲೀನಿಂಗ್ ಎಲ್ಲ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ನಾನು ಪುಟ್ಟದಾಗಿ ಪಾರ್ಲರ್ಲಿ ಇಟ್ಕೊಂಡಿರೋದು ಫಿಶ್ ಟ್ಯಾಂಕು ತುಂಬ ಗಲೀಜಾಗ್ಬಿಟ್ಟಿದೆ ನೋಡಿ, ಜಾಸ್ತಿ ಗಲೀಜಾಗಿದೆ. ಅದು ಕ್ಲೀನ್ ಮಾಡಬೇಕು. ಅಟ್ಲೀಸ್ಟು 15 ಡೇಸ್ಗಿಲ್ಲ 1 ವೀಕ್ ಒಂದ್ಸರಿನಾದರೂ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ತುಂಬ ಗಲೀಜಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಫಿಶಸ್ಸು. ಬನ್ನಿ ಇದನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ವಾಶ್ ಮಾಡೋಕ್ಕೆ ಅಂತ ತೆಗೆದ್ಬಿಟ್ಟು ಟ್ಯಾಂಕಲ್ಲಿರೋನೆಲ್ಲ ತೆಗೆದ್ಬಿಟ್ಟು ಬೌಲಲ್ಲಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಟ್ಯಾಂಕ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಈ ಫಿಶಸ್ನ ಅದರಲ್ಲಿ ಬಿಡ್ತೀನಿ. ನಾನು ಇದನ್ನು ಎಡ್ವಾಶ್ ಟಬ್ ಹತ್ರ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ದೀನಿ. ಯಾಕಂದರೆ ಬೇರೆ ಕಡೆ ಇಟ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಇಲ್ಲೆಲ್ಲೂ ಜಾಗ ಇಲ್ಲ, ಇರೋದೇ ಅಷ್ಟು. ಮತ್ತು ಮನೆ ಹತ್ರ ಎತ್ಕೊಂಡು ಹೋಗಬೇಕು, ಹಾಗಾಗಿ ಅದನ್ನಿಲ್ಲೇ ಇಟ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಕ್ಲೀನಿಂಗ್ ಎಲ್ಲ ಮುಗೀತು. ನೀರಿಲ್ಲೇ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಎತ್ಕೊಂಡು ಹೋಗಿ ಫಿಲ್ ಮಾಡಲಿಕ್ಕೂ ಆಗೋಲ್ಲ. ಹಾಗಾಗಿ ಇದು ಆ್ಯಕ್ಚುಲಿ ಚಿಕ್ಕದಿದೆ, ಬಟ್ ಏನಂದರೆ ಫೈಬರ್, ಇದು ಗ್ಲಾಸ್ ಅಲ್ಲ, ಹಾಗಾಗಿ ವೆಯ್ಟ್ ಇರಲ್ಲ, ತುಂಬ ವೆಯ್ಟ್ ಬರಲ್ಲ. ಗ್ಲಾಸ್ ಆಗಿದ್ದರೆ ಗಾಜಿಂದ ಬರುತ್ತಲ್ಲ, ಅದಾಗಿದ್ದರೆ ತುಂಬ ವೆಯ್ಟ್ ಇರುತ್ತೆ. ಬಟ್ ಇದು ಫೈಬರು, ಹಾಗಾಗಿ ಇದು ವಾಷಿಂಗು ಮತ್ತು ಕ್ಲೀನಿಂಗ್ ಎಲ್ಲ ಈಸಿ ಇರುತ್ತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ನೀರೆಲ್ಲ ಫಿಲ್ ಆಯಿತು. ನೀರು ಫಿಲ್ ಆದಮೇಲೆ ತೊಗೊಂಡು ಬಂದು ಇಲ್ಲಿ ಎತ್ಕೊಂಡ್ಬಂದು ಇಟ್ಟಿದ್ದೀನಿ. ಇದಕ್ಕೆ ನಾನು ಸ್ಟೋನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಟೋನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಪ್ಲೈನ್ ಇದ್ದರೆ ಅಷ್ಟು ನೀಟಾಗಿ ಕಾಣಿಸಲ್ಲ. ಸ್ಟೋನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಹಾಗಾಗಿ ಅದು ಕಲರ್ ಸ್ಟೋನ್ಸ್ ಹಾಕಿದ್ದೀನಿ. ಇದು ನೋಡಿ, ಏನೋ ಚಿಕ್ಕ ಗೊಂಬೆಗಳು, ಅದು ನೀರಲ್ಲಿ ಇಡ್ಲಿಕ್ಕೆ ಅಂತ ತೊಗೊಂಡು ಬಂದಿದ್ದೆ ನಮ್ಮ ಹಸ್ಬೆಂಡು. ಅದು ಚೆನ್ನಾಗಿರುತ್ತೆ, ಡೆಕೋರೇಟಿವ್ ಆಗಿರುತ್ತೆ. ಅಂದರೆ ಮೂವ್ಮೇಡ್ ಬರುತ್ತಲ್ಲ, ಆ ಥರದ್ದಿದೆ. ಚೆನ್ನಾಗಿದೆ. ಚಿಕ್ಕದು ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ಇಡು, ನೋಡೋಣ ಚೆನ್ನಾಗಿ ಕಾಣಿಸುತ್ತಾ ಅಂತ. ಹಾಗಾಗಿ ನೋಡ್ತೀನಿ, ಅದರಲ್ಲಿ ಇಟ್ಬಿಟ್ಟು ನೋಡೋಣ ಚೆನ್ನಾಗಿರುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ನೋಡಿ, ಇದರಲ್ಲಿ 3 ಇಟ್ಟಿದ್ದೀನಿ, ಮತ್ತು ಇನ್ನೊಂದು 2-3 ಇದೆ. ಬಟ್ ಅದನ್ನು ಇಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ, ಹಾಗಾಗಿ ಇದಿಷ್ಟು ಮಾತ್ರ ಸೆಟ್ ಮಾಡಿದೆ ನೋಡಿ. ಇವಾಗ ಅದು ಸೆಟ್ ಮಾಡಿದ್ದೀನಿ. ಮತ್ತು ಇದಕ್ಕೆ ನಾನು ಇವಾಗ ಫಿಶ್ ಹಾಕ್ತೀನಿ. ವಿಡಿಯೋ ಮಾಡಲಿಕ್ಕೆ ಯಾರು ಇರಲಿಲ್ಲ, ಹಾಗಾಗಿ ನಾನೇ ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಮಾಡ್ತಾಯಿದ್ದೀನಿ. ಓಕೆ ಬನ್ನಿ, ನಾನು ಇದನ್ನು ಫಿಶ್ ಎತ್ತಿಟ್ಟಿದ್ನಲ್ಲ ಬೌಲಲ್ಲಿ ಹಾಕಿ, ಆ ಫಿಶಸ್ನ ಈಗ ಅದರೊಳಗಡೆ ಹಾಕ್ತಾಯಿದ್ದೀನಿ. ಈ ಫಿಶ್ ಟ್ಯಾಂಕು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಬೇಗ ಗಲೀಜಾಗಿಬಿಡತ್ತೆ. ಒಂದು 15 ಡೇಸ್ಗೆಲ್ಲ ತುಂಬ ಗಲೀಜಾಗಿಬಿಡತ್ತೆ. ಅದು ನೋಡ್ಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ 15 ಡೇಸ್ ಒಂದ್ಸರಿನಾದರೂ ವಾಶ್ ಮಾಡಲೇಬೇಕು ನೋಡಿ. ಇವಾಗ ಲೈಟ್ ಆನ್ ಮಾಡಿದ್ದೀನಿ, ಫಿಶಸ್ ಬಿಟ್ಬಿಟ್ಟು ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಫಿಶ್ ಟ್ಯಾಂಕಿಗೆ ಲೈಟ್ ಆನ್ ಮಾಡಿದ್ರೆ ಆ ಬ್ರೈಟ್ನೆಸ್ಗೆ ಫಿಶ್ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು. ಏನು ಸ್ಪೆಷಲ್ ಹೊರಗಡೆ ಅಂತ ಹೇಳ್ತೀನಿ. ಹಂಗಾಗಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಹಸ್ಬೆಂಡ್ ಜೊತೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತೀನಿ ಏನಂತ ತೋರಿಸ್ತೀನಿ ಬನ್ನಿ. ನಾನು ಹಸ್ಬೆಂಡ್ ಹೊರಟ್ವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಅವ್ರಿಗೇನಾದರೂ ಗಿಫ್ಟ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಆ್ಯಕ್ಚುಲಿ ಇದು ವಿಡಿಯೋ ಬಂದು ವ್ಯಾಲೆಂಟೈನ್ಸ್ ಡೇ ದಿನ ಶೂಟ್ ಮಾಡಿದ್ದು, ಬಟ್ ನನಗೆ ಇಷ್ಟು ದಿನ ಟೈಮ್ ಇದ್ದಿಲ್ಲ, ಹಾಗಾಗಿ ನಾನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ನಾವು ಬಂದಿದ್ದು ಚಿಕ್ಕಪೇಟೆಯಲ್ಲಿ ರಾಜ ಮಾರ್ಕೆಟಿಗೆ ಕರ್ಕೊಂಡು ಬಂದೆ. ಆ್ಯಕ್ಚುಲಿ ಇಲ್ಲಿ ಬಂದು ನಾನು ರೆಗ್ಯುಲರಾಗಿ ಸಿಲ್ವರ್ ತೊಗೊಳ್ತೀನಿ. ಆ ಅಂಗಡಿನಲ್ಲಿ ಗೋಲ್ಡೆಲ್ಲ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ, ಹಾಗಾಗಿ ನಾನು ಅಲ್ಲಿ ಕರ್ಕೊಂಡು ಬಂದೆ. ಯಾಕಂದರೆ ಅವರು ಒಂದು ಸಿಲ್ವರ್ ರಿಂಗ್ ಹಾಕ್ಕೊಂಡಿದ್ರು. ಅದನ್ನು ರಿಂಗ್ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ನೋಡಿ, ಈ ರಿಂಗ್ನ ನಾನು ಚೇಂಜ್ ಮಾಡಿಸಿ ಗೋಲ್ಡ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದೆ. ಅವ್ರು ಬಂದು ಆರ್ಡರ್ ತುಂಬ ಲೇಟ್ ಆಗುತ್ತೆ, 1 ವೀಕ್ 15 ಡೇಸ್ ಆಗುತ್ತೆ ಆರ್ಡ್ರ್ ಕೊಟ್ಟರೆ, ಮತ್ತೆ ರಿಟರ್ನ್ ಕೊಡೋದು ಅಂದರು. ಅದಕ್ಕೆ ಬೇಡ ಅಂದ್ಬಿಟ್ಟು ಬೇರೆ ಕಡೆ ಕೊಡೋಣ ಅಂತ ಹಾಗೆ ವಾಪಸ್ ಬಂದ್ವಿ, ಮನೆಗೆ ಹೊರಟ್ವಿ. ಅಲ್ಲಿಂದ ನಾವು ಗೋಡನ್ ಹತ್ರ ಬರೋ ಅಷ್ಟರೊಳಗಡೆ ಕಸ್ಟಮರ್ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಯಾಕಂದರೆ ಈ ಬರ್ಡ್ನ ಯಾವಾಗಲೂ ಬೋರ್ಡಿಂಗ್ ಕೊಡ್ತಾರೆ ಅವರೆಲ್ಲಾದರೂ ಹೊರಗಡೆ ಹೋದರೆ ಅಥವಾ ಟ್ರಿಪ್ಪೆಲ್ಲಾದರೂ ಹೋಗಂಗಿದ್ರೆ ತೊಗೊಂಡು ಬಂದು ಬಿಟ್ಟು ಹೋಗ್ತಾರೆ. ರೆಗ್ಯುಲರಾಗಿ ಅವರು ಬೇರೆ ಎಲ್ಲೂ ಕೊಡೋಲ್ಲ, ನಮ್ಮ ಹತ್ರನೇ ಕೊಡ್ತಾರೆ. ಅಟ್ಲೀಸ್ಟ್ 1 ಮಂತ್ 15 ಡೇಸ್ಗೆ ಒಂದ್ಸಲ ಏನಾದರೂ ಅವ್ರು ಹೊರಗಡೆ ಹೋಗ್ತಾಯಿರ್ತಾರೆ. ಹಾಗಾಗಿ ಇದನ್ನು ತೊಗೊಂಡು ಬಂದು ನಮ್ಮ ಹತ್ರ ಕೊಡ್ತಾರೆ. ನಮ್ಮ ಹತ್ರ ಬಂದು ಎಲ್ಲ ಥರದ ಬರ್ಡ್ಸ್ನು ಬೋರ್ಡಿಂಗ್ ತೊಗೊಳ್ತಾರೆ. ಯಾಕಂದರೆ ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಗೊತ್ತಾ, ಇವಾಗ ನಾವು ಸಾಕ್ಕೊಂಡಿರ್ತೀವಿ ಬರ್ಡ್ನ, ಅದನ್ನು ಮತ್ತೆ ನಾವೆಲ್ಲಾದರೂ 1-2-3 ಡೇಸ್ ಹೊರಗಡೆ ಹೋಗ್ಬೇಕಂದ್ರೆ ಅದನ್ನು ಎಲ್ಲಿ ಬಿಟ್ಟು ಹೋಗೋದು ಅನ್ನೋದೇ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಬೋರ್ಡಿಂಗ್ ಸ್ಪೆಷಾಲಿಟಿ ಇದೆ ನಮ್ಮಲ್ಲಿ. ಅವ್ರು ಎಷ್ಟು ದಿನ ಹೋಗ್ತಾರೋ ಅಷ್ಟು ದಿನ ತೊಗೊಂಡು ಬಂದು ನಮ್ಮ ಹತ್ರ ಬಿಡ್ಬೋದು. ನಾವು ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಬಟ್ ಪರ್ ಡೇ ಇಷ್ಟು ಚಾರ್ಜಸ್ ಅಂತ ಇರುತ್ತೆ, ಆ ಚಾರ್ಜಸ್ ಪೇ ಮಾಡಿದ್ರೆ ಅದನ್ನು ನೋಡ್ಕೊಳ್ತೀವಿ.
ಇದು ಬಂದು ಹ್ಯಾಂಡ್ ಟೈಮ್ಡ್ ಬರ್ಡ್, ಹಾಗಾಗಿ ಕೇಜಲ್ಲಿ ಕೂಡಾಕಿ ಹೋಗೋಕ್ಕಾಗಲ್ಲ. ಅದನ್ನು ಯಾವಾಗಲೂ ಡೈಲಿ ಊಟ ಎಲ್ಲ ಕೈನಲ್ಲಿ ಎತ್ಕೊಂಡು ಕೊಡಬೇಕು, ಅಷ್ಟು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರುತ್ತೆ. ಡೈಲಿ ವಿಡಿಯೋ ಮಾಡಿಬಿಟ್ಟು ಅವ್ರಿಗೆ ಸೆಂಡ್ ಮಾಡಬೇಕಾಗತ್ತೆ, ಯಾಕಂದರೆ ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ಹಾಗಾಗಿ ಕೆಲವರಂತೂ ಒಂದು ದಿನಕ್ಕೆ 2 ಸಾರಿ 3 ಸಾರಿ ವಿಡಿಯೋ ಕಾಲ್ ಮಾಡಿನೂ ನೋಡ್ತಾರೆ, ಅಷ್ಟು ಸೆಂಟಿಮೆಂಟ್ ಇರುತ್ತೆ. ಬರ್ಡ್ಸ್ ಹಾಕಿರೋರು ಗೊತ್ತಿರುತ್ತೆ ಅದು ಸೆಂಟಿಮೆಂಟ್ ಏನಂತ. ನೋಡಿ, ಈ ಬರ್ಡ್ಸ್ ಬಂದು ಲಾಸ್ಟ್ ಟೈಮ್ ನಾನು ಪುಟ್ಟ ಮರಿಗೆ ಊಟ ತಿನ್ನಿಸೋದನ್ನ ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿರೋ ಮರಿಗಳಿದು ಇವಾಗ ಬಂದು ಇಷ್ಟು ದೊಡ್ಡದಾಗ್ಬಿಟ್ಟಿದೆ ನೋಡಿ ಆಲ್ರೆಡಿ. ಈಗ ತಾನೇ ಊಟ ತಿನ್ನತ್ತೆ. ಇಲ್ಲಿ ನೋಡಿ, ಹಸ್ಬೆಂಡ್ ಬಂದು ಹೆಲ್ಮೆಟ್, ತುಂಬ ದಿನದಿಂದ ಹೆಲ್ಮೆಟ್ ನನಗೆ ಚೆನ್ನಾಗಿರೋದೊಂದು ಹೆಲ್ಮೆಟ್ ಕೊಡಿಸು ಅಂತ ಹೇಳ್ತಾಯಿದ್ರು. ಹಂಗಾಗಿ ಆಯಿತು, ನಿನ್ಗೆ ಯಾವ್ದು ಬೇಕಾದ ಬುಕ್ ಮಾಡ್ಕೊ, ನಾನು ಪೇ ಮಾಡ್ತೀನಿ ಅಂದಿದ್ದಕ್ಕೆ ಹೆಲ್ಮೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಫ್ಯೂಚರ್ಸ್ ಏನೇನು ಅಂತ, ಗಾಳಿ ಆಡೋದಕ್ಕೆ, ಇಲ್ಲಿ ಏರು ಹೋಗೋದಕ್ಕೆ ಕ್ಲೋಸು ಆನು, ಬ್ಯಾಕ್ ಸೈಡು ಅಷ್ಟೇ ಒರಿಜಿನಲ್ ಸೀಲ್ ಪ್ಯಾಕಿದು. ಏನಕ್ಕಿದು ಹೆಲ್ಮೆಟ್ ತರಿಸಿರೋದು ನೀನು ಹೇಳು? ಯೂಟ್ಯೂಬ್ ಚಾನಲ್ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ. ನೋಡಿ, ನಮ್ಮ ಮನೆಯವರು ಅವ್ರು ಅಂದ್ಕೊಂಡಿದ್ದ ಥರನೇ ಹೆಲ್ಮೆಟ್ ಬಂದುಬಿಟ್ಟಿದೆ ಅನ್ನೋ ಖುಷಿನಲ್ಲಿ ಅದು ಹೆಂಗೆ ಕ್ಯಾಮ್ರಾ ಸೆಟ್ ಮಾಡೋದು, ಫೋನ್ ಹೆಂಗೆ ಸೆಟ್ ಮಾಡೋದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ, ನಾನ್ ಸ್ಟಾಪ್ ಥರ. ನನ್ನ ಹೆಂಡತಿ ಇಷ್ಟು ವರ್ಷಕ್ಕೆ ಕೊಡ್ಸಿರೋಂಥ ಮೊದಲೇ ಗಿಫ್ಟು. ಡೈಲಿ ಬ್ಲಾಕ್ ಮಾಡೋರಿಗೆ ತುಂಬ ಯೂಸ್ ಇದೆ, ಫೋನ್ ಕಾಲ್ಸೇ ಆಗಲಿ ಇದಾಗಲಿ ಮಾಡೋದಕ್ಕೆ. ಇಲ್ಲಿಂದ ಹೊರಡ್ತಾ ಏನು ಮನೆಗೆ ಹೋಗಬೇಕು, ಟೈಮ್ ಆಯಿತು. ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟರೊಳಗಡೆ ನಮ್ಮ ಮನೆಗೆ ಮ್ಯಾಟ್ರಸ್ ಬಂದಿತ್ತು. ಈ ವಿಡಿಯೋ ನನ್ನ ಮಗಳು ಮಾಡಿಟ್ಟಿದ್ಲು ನಾನು ಬರೋ ಅಷ್ಟರೊಳಗಡೆ, ಬಟ್ ನನಗೆ ಗೊತ್ತಿರಲಿಲ್ಲ ಅವ್ರು ಬುಕ್ ಮಾಡಿದ್ದಾರೆ ಅಂತ. ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ. ಮ್ಯಾಟ್ರಸ್, ಇದು ಮ್ಯಾಟ್ರಸ್ ಬಂದು ನಾನು ತುಂಬ ದಿನದಿಂದ ತೊಗೊಳ್ಬೇಕು ಅಂದ್ಕೊಂಡಿದ್ದೆ, ಯಾಕಂದರೆ ಬ್ಯಾಕ್ ಪೇನ್ ಬರ್ತಾಯಿತ್ತು ತುಂಬ. ನನಗೆ ಬೇರೆ ಪೆಪ್ಸ್ ಮ್ಯಾಟ್ರಸ್ ಇತ್ತು, ಬಟ್ ಅದನ್ನು ಯೂಸ್ ಮಾಡ್ತಾ ಇದ್ರು ನನಗೆ ಬ್ಯಾಕ್ ಪೇನ್ ಇತ್ತು. ಬಟ್ ಇದು ನೋಡಿದ್ದೆ ಬ್ಯಾಕ್ ಪೇನ್ ಎಲ್ಲ ಬರಲ್ಲ ಅಂತ, ಹಾಗಾಗಿ ನೋಡೋಣ ಅಂತ ತರಿಸಿದೆ. ನನಗೆ ಆಸೆ ಇತ್ತು ತೊಗೊಳ್ಬೇಕಾ ಅಂತ, ಬಟ್ ನಾನು ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ, ಬಟ್ ನನಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ತರಿಸಿದ್ದಾರೆ ಇವತ್ತು ಮನೆಗೆ. ಹೇಗಿದೆ ಅಂತ ನೋಡೋಣ, ಓಪನ್ ಮಾಡ್ತೀನಿ ಬನ್ನಿ. ಇದು ನೋಡಿ, ಪ್ಯಾಕಿಂಗ್ಗೆ ತುಂಬ ಡಿಫ್ರೆಂಟ್ ಆಗಿದೆ. ಏನಂದರೆ ಅಷ್ಟು ದೊಡ್ಡ ಬೆಡ್ನ ಇಷ್ಟು ಸ್ಮಾಲ್ ಪ್ಯಾಕಿಂಗಲ್ಲಿ ಮಾಡಿ ಕಳಿಸ್ತಾರೆ. ಆ್ಯಕ್ಚುಲಿ ಇದು ನಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ವಿತಿನ್ 100 ಡೇಸಲ್ಲಿ ಅವ್ರಿಗೆ ರಿಟರ್ನ್ ಮಾಡ್ಬೋದು ನಾವು, ಆ ಥರ ಆಪ್ಷನ್ಸ್ ಇದೆ ಇದರಲ್ಲಿ. ನಾವು ಬಂದು ಇಷ್ಟು ದಿನ ಪೆಪ್ಸ್ ಮ್ಯಾಟ್ರಸ್ ಯೂಸ್ ಮಾಡ್ತಾಯಿದ್ವಿ, ಬಟ್ ಅದು ಈ ನಡುವೆ ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರುತ್ತೆ. ಅಂದರೆ ಮಲ್ಕೊಂಡು ಬೆಳಗ್ಗೆ ಎದ್ದೋಳಕ್ಕಾಗಲ್ಲ, ಅಷ್ಟು ಬ್ಯಾಕ್ ಪೇಯ್ನ್ ಇದೆ. ಅದನ್ನೇ ತೀಚೆ ಹಾಕ್ಬಿಟ್ಟು ಇದನ್ನು ಹಾಕ್ತಾಯಿದ್ವಿ. ಇದು ನೋಡಿ, ಈ ಥರ ಫುಲ್ ಫ್ಲ್ಯಾಟಾಗಿ ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು ಓಪನ್ ಮಾಡಿ, ಕವರ್ ಓಪನ್ ಮಾಡಿದ ತಕ್ಷಣವೇ ಫುಲ್ ದೊಡ್ಡದಾಗ್ಬಿಡತ್ತೆ. ಹೆಂಗಿದೆಯಮ್ಮ? ಫುಲ್ ಸ್ಮೂತ್ ಆಗಿದೆ, ಕ್ಲೀನಾಗಿ ಕುತ್ಕೊಂಡು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಕುತ್ಕೊಂಡ್ರೆ ಕ್ಲೀನಾಗಿ ಒಳಗಡೆ, ನಾನು ಅಂದರೆ ಇವಾಗ ನಾವು ಎಷ್ಟು ಕುಂತಿದ್ದೋ ಅಷ್ಟು ಮಾತ್ರ ಒಳಗಡೆ ಹೋಗ್ತಾ ಇದೆ. ಆದರೆ ನಾವು ಮಲ್ಕೊಂಡ್ರು ನಮ್ದು ಪಾರ್ಟ್ ಮಾತ್ರ ಎಷ್ಟು ನಾವು ಕುಂತಿರ್ತೀವೋ ಅಷ್ಟು ಒಳಗಡೆ ಡೀಪಾಗಿ ಹೋಗ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಮನೆಯವ್ರು ಮಲ್ಕೊಂಡು ಮಗಳನ್ನ ಮೇಲೆ ಜಂಪ್ ಮಾಡು ನೋಡೋಣ ಶೇಕ್ ಆಗುತ್ತಾ ಅಂದ್ಬಿಟ್ಟು ಅವಳ ಹತ್ರ ಜಂಪ್ ಮಾಡಿಸ್ತಿದ್ದಾರೆ. ಬಟ್ ಶೇಕ್ ಆಗಲ್ಲ, ಪಕ್ಕದಾಗಿರೋರಿಗೆ ಏನೂ ಡಿಸ್ಟರ್ಬೆನ್ಸ್ ಆಗಲ್ಲ. ತುಂಬ ಚೆನ್ನಾಗಿದೆ ಬೆಡ್ಡು. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.